ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಬೆಸ್ಕಾಂ ವತಿಯಿಂದ ಕೈಗೆತ್ತಿಕೊಳ್ಳಲಾಗಿರುವ ಸುಮಾರು 42 ಕೋಟಿ ರೂಪಾಯಿ ವೆಚ್ಚದ ಭೂಗತ ಕೇಬಲ್ ಕಾಮಗಾರಿಗೆ ಅಧಿಕೃತವಾಗಿ ಮಾಜಿ ಸಚಿವ ಡಾ ಎಂಸಿ ಸುಧಾಕರ್ ಚಾಲನೆ ನೀಡಿದರು. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಭೂಗತ ಕೇಬಲ್ ಅಳವಡಿಸಲಾಗುತ್ತಿದ್ದು, ನಗರದ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಪ್ರಸ್ತುತ ವಿದ್ಯುತ್ ಕಂಬಗಳು ಹಾಗೂ ಮೇಲ್ಭಾಗದಲ್ಲಿ ಹಾದು ಹೋಗುತ್ತಿರುವ ತಂತಿಗಳ ಬದಲಾಗಿ ಭೂಗತ ಕೇಬಲ್ ವ್ಯವಸ್ಥೆ ಅಳವಡಿಸುವುದರಿಂದ ನಗರದ ವಿದ್ಯುತ್ ಮೂಲ ಸೌಕರ್ಯಕ್ಕೆ ಹೊಸ ರೂಪ ಸಿಗಲಿದೆ. ನಂತರ ನಾನು ಇದಕ್ಕೆ ಒಂದು ಒಳ್ಳೆ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ ಆಗಬೇಕು ಅಂತ ಹೇಳಿ ಏನು ಎಂಜಿ ರಸ್ತೆ ಅಭಿವೃದ್ಧಿಯನ್ನ ನಾವು ತೆಗೆದುಕೊಂಡಿದ್ವಿ. ಸುಮಾರು 15 ಕೋಟಿ ರೂಪಾಯಿಯಲ್ಲಿ ಎಂಜಿ ರಸ್ತೆ ಪಾದಚಾರಿ ಮಾರ್ಗ ಫುಟ್ಪಾತ್ನ ಅಭಿವೃದ್ಧಿಯನ್ನು ತೆಗೆದುಕೊಂಡಿದ್ವಿ. ಫುಟ್ಪಾತ್ ಹೆಂಗೆ ಅಂದ್ರೆ ಗ್ರನೈಟ್ ಫುಟ್ಪಾತ್ ಆಗಬೇಕು ಅಂತ ಹೇಳಿ ಚೇಳೂರು ಸರ್ಕಲ್ ಇಂದ ಚೇಳೂರು ರಸ್ತೆ ಮತ್ತು ಕೋಲಾರ ಸರ್ಕಲ್ ಇಂದ ಈ ಕಡೆ ಶಿಡ್ಲಘಟ್ಟ ಸರ್ಕಲ್ ವರೆಗೂ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕಾಂಕ್ರೀಟ್ ಇದು ಗ್ರನೈಟ್ ಫುಟ್ಪಾತ್, ಗ್ರನೈಟ್ ಕರ್ವ್ ಬಹುಶಃ ಬೇರೆ ಎಲ್ಲೂ ಮಾಡಿರಲಿಲ್ಲ. ನಾನು ಅಂದು ಇದ್ದಂತ ಪಿಡಬ್ಲ್ಯೂಡಿ ಸಚಿವರಾಗಿದ್ದಂತ ಉದಾಸಿ ಅವರನ್ನ ಒಪ್ಪಿಸಿ ಮೊದಲು ಹಾವೇರಿಯಲ್ಲಿ ಮಾಡಿಸುವಂತದ್ದಕ್ಕೆ ಅವರಿಗೆ ಪುಸ್ಲಾಯಿಸಿ ಅವರು ಹಾವೇರಿಯಲ್ಲಿ ಮಾಡಿದ್ದೇನೆ. ನಂತರ ಚಿಂತಾಮಣಿಗೆ ನಾನು 15 ಕೋಟಿ ರೂಪಾಯಿ ಅವತ್ತು ತಂದುಕೊಂಡಿದ್ದೆ. ಸುಮಾರು 1 ವರ್ಷ ಟೆಂಡರ್ ಪ್ರಕ್ರಿಯೆ ತಡ ಆಯಿತು. ಕಾರಣ ಗ್ರನೈಟ್ ಕೆಲಸ ಮಾಡಿರ್ತಕ್ಕಂಥ ಗುತ್ತಿಗೆದಾರರು ಸಿಗದೇ ಇರೋ ಕಾರಣದಿಂದ ತಡ ಆಯಿತು. ಅದರಲ್ಲಿ ನಾವು ಈ ಅಂಡರ್ಗ್ರೌಂಡ್ ಕೇಬಲ್ಗೆ ಡಕ್ಟಿಂಗ್ ಮಾಡಿದ್ವಿ. ಡಕ್ಟಿಂಗ್ ಅಂದ್ರೆ 1 ಅಡಿ ಗಾತ್ರದ 1 ಅಡಿ ವಿಸ್ತಾರದ ಸಿಮೆಂಟ್ ಪೈಪ್ ಅನ್ನ ಚೇಳೂರು ರಸ್ತೆ ಮತ್ತು ಕೋಲಾರ ರಸ್ತೆಯಲ್ಲಿ ಸುಮಾರು 42 ಕೋಟಿ ರೂಪಾಯಿ ವೆಚ್ಚದ ಈ ಬೃಹತ್ ಕಾಮಗಾರಿಯನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸುವ ಯೋಜನೆ ರೂಪಿಸಲಾಗಿದೆ. ನಗರದ ಪ್ರಮುಖ ಪ್ರದೇಶಗಳಲ್ಲಿ ಭೂಗತ ಕೇಬಲ್ ಅಳವಡಿಕೆಗೆ ಆದ್ಯತೆ ನೀಡಲಾಗುತ್ತಿದೆ. 11 ಕೆವಿ ವಿದ್ಯುತ್ ಕೇಬಲ್ಗಳನ್ನು ಭೂಗತವಾಗಿ ಅಳವಡಿಸುವ ಮೂಲಕ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತ ಹಾಗೂ ಸುಸಜ್ಜಿತಗೊಳಿಸುವ ಉದ್ದೇಶ ಹೊಂದಲಾಗಿದೆ. ಚಿಂತಾಮಣಿ ನಗರದಲ್ಲಿ ಬೆಸ್ಕಾಂ ಕೈಗೆತ್ತಿಕೊಂಡಿರುವ ಈ ಕಾಮಗಾರಿ ಪೂರ್ಣಗೊಂಡ ಬಳಿಕ ವಿದ್ಯುತ್ ವ್ಯವಸ್ಥೆಯಲ್ಲಿ ಹಲವು ಬದಲಾವಣೆಗಳು ಕಾಣಿಸಿಕೊಳ್ಳುವ ನಿರೀಕ್ಷೆ ಇದೆ. ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಯೊಂದಿಗೆ ನಡೆಯುತ್ತಿರುವ ಈ ಯೋಜನೆಯಿಂದ ನಗರದ ವಿದ್ಯುತ್ ಮೂಲ ಸೌಕರ್ಯಕ್ಕೆ ಮತ್ತಷ್ಟು ಬಲ ಬರಲಿದೆ. ಒಟ್ಟಾರೆ ಸುಮಾರು 42 ಕೋಟಿ ರೂಪಾಯಿ ವೆಚ್ಚದ ಭೂಗತ ಕೇಬಲ್ ಕಾಮಗಾರಿಗೆ ಚಾಲನೆ ದೊರೆತಿರುವುದು ಚಿಂತಾಮಣಿ ನಗರದ ವಿದ್ಯುತ್ ವ್ಯವಸ್ಥೆಯ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯಾಗಿದೆ. ನಿತಿನ್, ಪ್ರಗತಿ ಟಿವಿ, ಚಿಂತಾಮಣಿ.